OPDಗೆ ಬರುವಂತ ಅಟ್ಲೀಸ್ಟ್ 60-70% ಮದರ್ ಕಂಪ್ಲೇಂಟ್ಸ್ ಇದೇ ಆಗಿರುತ್ತೆ. ಮಕ್ಕಳು ಐದರ್ ಊಟ ಮಾಡ್ತಾ ಇಲ್ಲ ಅಥವಾ ಊಟ ಮಾಡ್ತಾ ಇದ್ರು ಕೂಡ ವೆಯ್ಟ್ ಗೇನ್ ಆಗ್ತಾ ಇಲ್ಲ. ವೆಯ್ಟ್ ಗೇನ್ ತುಂಬಾ ಜನ ಮದರ್ಸಿಗೆ ಸ್ಟ್ರೆಸ್ ಅನ್ನು ಉಂಟು ಮಾಡುವಂತ ಒಂದು ರೀಸನ್ ಅಂತಾನೆ ನಾನು ಹೇಳ್ಬೋದು. ಎಲ್ಲರಿಗೂ ನಾನು ಡಾಕ್ಟರ್ ಶಾಲಿನಿ, ಕನ್ಸಲ್ಟೆಂಟ್ ಪೀಡಿಯಾಟ್ರಿಷಿಯನ್. ಇವತ್ತಿನ ವಿಡಿಯೋದಲ್ಲಿ ಈ ಕಾಮನ್ ಮದರ್ಸಿಗೆ ಎಲ್ಲರಿಗೂ ಕೂಡ ವರಿ ಆಗುವಂತ ಈ ಒಂದು ವಿಷಯದ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಡೀಟೇಲ್ಸ್ ಅನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಯಾರಾದ್ರೂ ಮದರ್ಸ್ ಇದೇ ತರ ವರಿ ಮಾಡ್ತಾ ಇದ್ರೆ, ನಮ್ಮ ಮಕ್ಕಳು ತೂಕ ಹೆಚ್ಚಾಗ್ತಾ ಇಲ್ಲ, ಸರಿಯಾಗಿ ಊಟ ಮಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಫಾರ್ವರ್ಡ್ ಮಾಡಿ. ಸೊ ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕೆಟಗರಿ ಆದಂತ ಮಕ್ಳು ಇರ್ತಾರೆ. ಫಸ್ಟ್ ಕೆಟಗರಿ ತುಂಬಾ ಚೆನ್ನಾಗಿ ತಿಂತಾ ಇರ್ತಾರೆ, ಆದ್ರೂ ಕೂಡ ವೆಯ್ಟ್ ಗೇನ್ ಆಗ್ತಾ ಇಲ್ಲ. ಸೆಕೆಂಡ್ ಕೆಟಗರಿ ಮಕ್ಳು ತಿಂತಾನೂ ಇಲ್ಲ, ವೆಯ್ಟ್ ಗೇನ್ ಕೂಡ ಆಗ್ತಾ ಇಲ್ಲ. ಫಸ್ಟ್ ಕೆಟಗರಿ ಏನಾದ್ರು ನಿಮ್ ಮಕ್ಳಿದ್ರೆ ಚೆನ್ನಾಗಿ ತಿಂತಾರಪ್ಪ, ನಾವು ಕೊಟ್ಟಿದ್ದೆಲ್ಲ ತಿಂತಾರೆ, ಡ್ರೈ ಫ್ರೂಟ್ಸು ಚೆನ್ನಾಗಿ ತಿಂತಾರೆ, ಎವ್ರಿ ಡೇ ಫ್ರೂಟ್ಸ್ ತಿಂತಿದ್ದಾರೆ, ಎಲ್ಲಾ ಪೌಷ್ಟಿಕಾಂಶಯುಕ್ತ ಆಹಾರಗಳನ್ನ ತಿಂತಾ ಇದಾರೆ, ಆದ್ರೂ ಕೂಡ ವೆಯ್ಟ್ ಗೇನ್ ಆಗಿಲ್ಲ ಅಂದ್ರೆ ದಯವಿಟ್ಟು ವರಿ ಮಾಡ್ಕೋಬಿಡಿ. ಸೊಸೈಟಿ ಏನ್ ಹೇಳ್ತಿದೆ, ಅಕ್ಕಪಕ್ಕದವ್ರು ಏನ್ ಹೇಳ್ತಿದಾರೆ ಅಂತ ದಯವಿಟ್ಟು ವರಿ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ನಮ್ಗೆ ಮೇನ್ ಪೌಷ್ಟಿಕಾಂಶ ಚೆನ್ನಾಗಿ ಹೋಗೋದು ತುಂಬಾ ಇಂಪಾರ್ಟೆಂಟ್. ಅವರ ಬೆಳವಣಿಗೆ ಸರಿಯಾಗಿದ್ರೆ ನೀವು ವರಿ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಕೆಲವೊಂದ್ಸರಿ ಫ್ಯಾಮಿಲಿಯಲ್ಲಿ ತಂದೆ ತಾಯಿ ತುಂಬಾ ತಿಂದಿದ್ರು ಅಥವಾ ಒಂದು ಲೀನ್ ಆಗಿದ್ರು ಅಂತ ಹೇಳಿದ್ರೆ ಆ ಜೆನೆಟಿಕ್ ಒಂದು ಫ್ಯಾಕ್ಟರ್ ಇಂದನೂ ಕೂಡ ಕೆಲವೊಂದು ಮಕ್ಕಳು ಎಷ್ಟೇ ತಿಂದ್ರು ಕೂಡ ದಪ್ಪ ಆಗೋದಿಲ್ಲ. ಬಟ್ ಅವ್ರು ಆಕ್ಟಿವ್ ಆಗಿದ್ದು ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿದ್ರೆ ನಥಿಂಗ್. ಇವತ್ತಿನ ವಿಡಿಯೋದಲ್ಲಿ ಮೇನ್ಲಿ ಯಾವ ಮಕ್ಕಳು ತಿಂತಾ ಇಲ್ಲ ಮತ್ತೆ ವೆಯ್ಟ್ ಗೇನ್ ಕಡಿಮೆ ಇದೆ ಆ ಮಕ್ಕಳ ರಿಲೇಟೆಡ್ ಆಗಿ ನಾನು ಅಡ್ರೆಸ್. ಇವತ್ತಿನ ವಿಡಿಯೋದಲ್ಲಿ ಮೇನ್ಲಿ ನಾನು ಮಕ್ಕಳು ವೆಯ್ಟ್ ಗೇನ್ ಆಗದಿರೋದಕ್ಕೆ ಏನೇನೆಲ್ಲ ರೀಸನ್ಸ್, ಕೆಲವೊಂದು ಇದರಲ್ಲಿ ನಾನು ಮೆನ್ಷನ್ ಮಾಡುವಂತ ಕೆಲವೊಂದು ಕಾರಣಗಳಲ್ಲಿ ಅದು ಮಿಸ್ಟೇಕ್ಸ್ ಅನ್ನ ನೀವು ಮಾಡ್ತಾ ಇರಬಹುದು ಅಥವಾ ಕೆಲವೊಂದನ್ನ ನೀವು ನೋಟಿಸ್ ಮಾಡದೇನು ಕೂಡ ಇರಬಹುದು. ಸೊ ಹಾಗಾಗಿ ಎವ್ರಿ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಫಸ್ಟ್ ಇಂಪಾರ್ಟೆಂಟ್ ಮಿಸ್ಟೇಕ್ ಏನ್ ಮಾಡ್ತಾರೆ ಮದರ್ಸ್ ಅಂತ ಹೇಳಿದ್ರೆ, ಸಣ್ಣ ಮಕ್ಳಿಂದಾನೆ ಯೂಶಲಿ 1 ವರ್ಷ ಆದ್ಮೇಲೆ ನಾವು ಮೇಲಿನ ಹಾಲೆಲ್ಲ ಶುರು ಮಾಡಿ ಅಂತ ಹೇಳಿರ್ತೀವಿ. ಆಲ್ಮೋಸ್ಟ್ ಮಗು ಕೂಡ ತುಂಬಾ ಚೆನ್ನಾಗಿ ತಗೊಳಕ್ ಶುರು ಮಾಡಿತ್ತು ಅಂದ್ರೆ ಮಗುವಿನ 70-80% ಆಫ್ ದ ನ್ಯೂಟ್ರಿಷನ್ ಏನಿರುತ್ತೆ ಫುಲ್ ಡೇ ಅಲ್ಲಿ ಅದು ಹಾಲಿನ ಮೂಲಕನೇ ಹೋಗ್ತಾ ಇರುತ್ತೆ. ಮಗುಗೆ ಹಾಲು ಕುಡಿಯೋದು ತುಂಬಾ ಈಸಿ. ಕೆಲವೊಬ್ರು ಬಾಟಲ್ಸ್ ಇಂದ ಕುಡಿಸ್ಬಿಡ್ತಾರೆ, ಕೆಲವೊಬ್ರು ಕಪ್ಪಿಂದ ಕುಡಿಸ್ಬಿಡ್ತಾರೆ. ಮಗು ಕೂಡ 2 ಅವರಿಗೆ ಒಂದ್ಸರಿ ಹಾಲು ಕುಡಿದು ಕಂಫರ್ಟಬಲ್ ಗೆ ಆಟ ಆಡುತ್ತೆ. ಸೊ ಫ್ಯಾಮಿಲಿನೂ ಹ್ಯಾಪಿ, ಮಗು ಕೂಡ ಹ್ಯಾಪಿ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ಮಗುಗೆ ಸರಿಯಾದ ನ್ಯೂಟ್ರಿಷನ್ ಕರೆಕ್ಟ್ ಆಗಿ ಹೋಗೋದಿಲ್ಲ. ಸೊ ಮಗು ಮೇಲಿನ ಆಹಾರಗಳನ್ನ ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ. ಮೇಲಿನ ಆಹಾರಗಳನ್ನ ಅಗದು ತಿನ್ಬೇಕು, ಜಗಿಬೇಕು, ನುಂಗ್ಬೇಕು ಅಂದ್ರೆ ಅದೊಂಥರ ಆಕ್ಚುಲಿ ಹಾರ್ಡ್ ವರ್ಕ್ ಮಗುಗೆ. ಬಟ್ ಮಗು ಏನ್ ಮಾಡುತ್ತೆ ಅದನ್ನ ಅವಾಯ್ಡ್. ಸೊ ಈ ಫಸ್ಟ್ ಮಿಸ್ಟೇಕ್ ಅನ್ನ ಫಸ್ಟ್ ನಾವು ಅವಾಯ್ಡ್ ಮಾಡ್ಬೇಕು. ಎರಡನೇದಾಗಿ ತುಂಬಾ ಜನ ಮಾಡುವಂತ ಮಿಸ್ಟೇಕ್ಸ್ ಏನಪ್ಪಾ ಅಂತ ಹೇಳಿದ್ರೆ ಗಮಗುಗೆ ಫ್ರೀಕ್ವೆಂಟ್ ಆಗಿ ಸ್ನಾಕಿಂಗ್ ಅನ್ನ ಕೊಡ್ತಾರೆ. ಮನೇಲಿ ಒಂದ್ 3-4 ಜನ ಇತ್ತು ಅಂದ್ರೆ ಅವ್ರು ಒಂದ್ ಸ್ವಲ್ಪ ಹೊತ್ತಿಗೆ ಮಗುಗೆ ಏನಾದ್ರು ತಿನ್ಸಿರ್ತಾರೆ, ಇನ್ನೊಬ್ರು ಒಂದ್ ಸ್ವಲ್ಪ ಹೊತ್ತಿಗೆ ಏನಾದ್ರು ತಿನ್ಸಿರ್ತಾರೆ. ಸೊ ಸ್ವಲ್ಪ ಗಂಟೆಗೂ ಮಗುಗೆ ಏನಾದ್ರು ಹೊಟ್ಟೆ ಒಳಗಡೆ ಹೋಗ್ತಾ ಇದ್ರೆ ಹಸಿವು ಎಲ್ಲಿಂದ ಆಗತ್ತೆ ಅಂತ ನೀವೇ ಯೋಚನೆ ಮಾಡಿ. ಆಕ್ಚುಲಿ ನಾವು ಮನುಷ್ಯರು ಒಂದು ಲಾಜಿಕಲ್ ಪಾಯಿಂಟ್ ಹೇಳ್ತೀನಿ, ಯಾವುದೇ ಮನುಷ್ಯರು ಕೂಡ ಹೊಟ್ಟೆ ಹಸ್ಕೊಂಡು ಇರ್ಲಿಕ್ಕೆ ಸಾಧ್ಯನಿಲ್ಲ, ಈವನ್ ಮಕ್ಕಳು ಕೂಡ. ಬಟ್ ಏನಾಗುತ್ತೆ, ಇವನ್ ನೀವು 1 ಬಿಸ್ಕೆಟ್ ಕೂಡ ಕೊಟ್ರಿ ಅಥವಾ ಒಂದ್ ಸ್ವಲ್ಪ ಚಾಕ್ಲೇಟ್ ಬೈಟ್ ಕೊಟ್ರಿ ಅಂತ ಹೇಳಿದ್ರು ಕೂಡ ಮಗುವಿನ ಅಪೆಟೈಟ್ ಅಥವಾ ಹಸಿವು ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಅವಾಗ ಏನಾಗುತ್ತೆ, ಮಗು ಮೇಲಿನ ಆಹಾರಗಳನ್ನ ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ. ಈಸಿಯಾಗಿ ಏನ್ ಅವೈಲಬಲ್ ಇರುತ್ತೆ ಅದಕ್ಕೆ ಸ್ವಿಚ್ ಆಗುತ್ತೆ. ಇನ್ನ 3ನೇ ಮಿಸ್ಟೇಕ್ ಏನ್ ಮಾಡ್ತಾರೆ, ತುಂಬಾ ಜನ ಮನೆಗಳಲ್ಲಿ ಮಕ್ಕಳು ಏನಾದ್ರೂ ಪರವಾಗಿಲ್ಲ ಸ್ವಲ್ಪನಾರು ಹೊಟ್ಟೆ ಒಳಗೆ ಹೋಗ್ಲಿ ಅಂತ ಕಾಫಿ ಬಿಸ್ಕೆಟ್ ಅಥವಾ ಟೀ ಬಿಸ್ಕೆಟ್ ಅನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಗುಗ್ ತಿನ್ನಕ್ ಕೂಡ ಈಸಿ, ಪೇರೆಂಟ್ಸ್ ಮಾಡ್ಕೊಡಕ್ ಕೂಡ ಈಸಿ, ಏನು ತೊಂದ್ರೆ ಇಲ್ಲ. ಸೊ ಈ ತರ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವೇ ಯೋಚನೆ ಮಾಡಿ. ಸೊ ನಿಮ್ಗೆ ತುಂಬಾ ಹಸಿವೆ ಆದಾಗ ಜಸ್ಟ್ ಒಂದು 1/2 ಕಪ್ ಟೀ ಕುಡಿದ್ರೆ ಏನಾಗುತ್ತೆ, ಕಂಪ್ಲೀಟ್ ಹಸಿವು ಸ್ಟಾಪ್ ಆಗುತ್ತೆ. ಅದೇ ತರ ಮಕ್ಕಳಲ್ಲೂ ಕೂಡ ಆಗುತ್ತೆ. ಸೊ ಈ ಮೇನ್ ಟಾಪ್ 3 ಮಿಸ್ಟೇಕ್ಸ್ ಅನ್ನ ದಯವಿಟ್ಟು ಮಕ್ಕಳಿಗೆ ಅವಾಯ್ಡ್ ಮಾಡಿ. ಮಕ್ಕಳಿಗೆ ಎಷ್ಟು ಹಾಲು ಕೊಡ್ಬೇಕು, ಯೂಶಲಿ 2 ವರ್ಷ ದಾಟಿದ್ಮೇಲೆ 250-300 ml ನೀವು ಹಾಲನ್ನ ಕೊಡ್ಬೋದು. ಅದಕ್ಕಿಂತ ಜಾಸ್ತಿ ಏನಾದ್ರು ನೀವು ಕೊಡ್ತಾ ಇದ್ರೆ ದಯವಿಟ್ಟು ಹಾಲಿನ ಕ್ವಾಂಟಿಟಿಯನ್ನ ಕಡಿಮೆ ಮಾಡಿ. ಮತ್ತೆ ಫ್ರೀಕ್ವೆಂಟ್ ಸ್ನಾಕಿಂಗ್ ಮಾಡಬೇಡಿ. ನೀವೇ ಪೇರೆಂಟ್ಸ್ ಆಗಿ ಕುತ್ಕೊಂಡು ಫುಲ್ ಡೇ ಅಲ್ಲಿ ನಿಮ್ಮ ಮಗು ಬೆಳಗ್ಗೆ ಎದ್ದಾಗಿಂದ ಇಟ್ಕೊಂಡು ನೈಟ್ ಮಲ್ಗೋವರೆಗೂ ಏನನ್ನೆಲ್ಲ ತಗೊಳುತ್ತೆ ಅನ್ನೋದನ್ನ ಒಂದು ಚಾರ್ಟಿಂಗ್ ಮಾಡಿ. ಇದು ನಿಮ್ಗೆನೆ ಗೊತ್ತಾಗುತ್ತೆ ಎಲ್ಲಿ ಮಿಸ್ಟೇಕ್ಸ್ ಆಗ್ತಾ ಇದೆ, ಏನ್ ತೊಂದರೆ ಆಗಿದೆ ಅಂತ ಹೇಳಿ. ಸೊ ಈ ತರ ಫ್ರೀಕ್ವೆಂಟ್ ಸ್ನಾಕಿಂಗ್ ಅನ್ನ ಅವಾಯ್ಡ್ ಮಾಡಿ. ಎವ್ರಿ 2-3 ಅವರ್ಲಿ ಅಟ್ಲೀಸ್ಟ್ ಗ್ಯಾಪಿಂಗ್ ಅನ್ನ ಕೊಟ್ಟು ಮನೆಯವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ಮಕ್ಕಳಿಗೆ ಫುಡ್ ಅನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇನ್ನ 4ನೇ ಮಿಸ್ಟೇಕ್ಸ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಎಷ್ಟೊಂದ್ ಜನ ಡಿವರ್ಮಿಂಗ್ ಅಥವಾ ಜಂತಿನ ಔಷಧಿಯನ್ನ ಕರೆಕ್ಟ್ ಆಗಿ ಹಾಕೋದಿಲ್ಲ. ನಮ್ಮ ಮಗು ತುಂಬಾ ಹೆಲ್ದಿ ಆಗಿದೆ, ಜಂತೇನ್ ಬೀಳ್ತಾ ಇಲ್ಲ, ಹೊಟ್ಟೆ ನೋವೇನ್ ಬರ್ತಾ ಇಲ್ಲ ಅಂತ ಅವಾಯ್ಡ್ ಮಾಡ್ತೀರಾ. ಇದು ತುಂಬಾ ಮೇಜರ್ ಮಿಸ್ಟೇಕ್. ಆಕ್ಚುಲಿ ಗವರ್ಮೆಂಟ್ ಆಫ್ ಇಂಡಿಯಾ ಇಂದಾನೆ ರೆಕಮೆಂಡೇಶನ್ಸ್ ಏನಪ್ಪಾ ಅಂದ್ರೆ ಎವ್ರಿ 6 ಮಂತ್ಲಿ
1 ವರ್ಷ ತುಂಬಿದ ಮಕ್ಕಳಿಗೆ ಕರೆಕ್ಟ್ ಆಗಿ ಜಂತುವಿನ ಔಷಧಿ ಹೋಗೋದು ತುಂಬಾ ಇಂಪಾರ್ಟೆಂಟ್. ಮಕ್ಕಳಿಗೆ ಜಂತು ಬಿದ್ರೇನೆ ಜಂತುವಿನ ಸಿರಪ್ ಹಾಕ್ಬೇಕು ಅಂತ ಏನಿಲ್ಲ. ಕೆಲವೊಂದ್ಸರಿ ಸಟಲ್ ಫಾರ್ಮ್ ಅಲ್ಲಿ ಪೌಷ್ಟಿಕಾಂಶದ ಕೊರತೆ ಕೂಡ ಮಕ್ಕಳಲ್ಲಿ ಈ ಜಂತು ಹುಳದಿಂದ ಆಗ್ತಾ ಇರುತ್ತೆ. ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಜಂತು ಹುಳದ ಸಿರಪ್ ಅನ್ನು ಪ್ರತಿ 6 ಮಂತ್ಗೆ ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ನಮ್ಮ ಇಂಡಿಯನ್ ಸೆಟ್ಟಿಂಗ್ ಅಲ್ಲಿ ಯೂಶಲಿ 1 ವರ್ಷ ಆದ್ಮೇಲೆ ಕೆಲವೊಂದು ಮಕ್ಕಳು ತುಂಬಾ ಫಜಿ ಹಿಟರ್ಸ್ ಇರ್ತಾರೆ. ನಾವು ನಿಮ್ಗೆ 6 ತಿಂಗಳಾದ್ಮೇಲೆ ಊಟ ಶುರು ಮಾಡಿ ಅಂತ ಹೇಳಿದ್ರು ಕೂಡ ಎಷ್ಟೋ ಜನ ಮಕ್ಕಳು ಸರಿಯಾಗಿ ಊಟ ಮಾಡೋದಿಲ್ಲ. ಇದರಿಂದ ಪೌಷ್ಟಿಕಾಂಶದ ಕೊರತೆ, ಎಸ್ಪೆಷಲಿ ಕಬ್ಬಿಣಾಂಶದ ಕೊರತೆ, ಐರನ್ ಡಿಫಿಷಿಯನ್ಸಿ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಈ ತರ ಐರನ್ ಡಿಫಿಷಿಯನ್ಸಿ ಆದಾಗ ಈ ಐರನ್ ಅನ್ನುವಂಥದ್ದು ನಮ್ಮ ಹಸಿವನ್ನು ಚೆನ್ನಾಗಿಡ್ಲಿಕ್ಕೆ, ಹಸಿವು ಚೆನ್ನಾಗಿ ಕೊಡ್ಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಈ ತರ ಕಬ್ಬಿಣಾಂಶದ ಕೊರತೆ ಆದ್ರೂ ಕೂಡ ಮಕ್ಕಳು ಆಕ್ಚುಲಿ ಊಟನ ಬಿಡ್ತಾರೆ. ಸೊ ಇದ್ರ ಬಗ್ಗೆನೂ ಕೂಡ ನೀವು ಗಮನ ವಹಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ತರ ಏನಾದ್ರು ಅನಿಸ್ತಾ ಇದ್ರೆ ನಿಮ್ಗೆ ನಿಮ್ಮ ಪೀಡಿಯಾಟ್ರಿಷಿಯನ್ ನ ಕನ್ಸಲ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ತುಂಬಾ ಕಾಮನ್ ಆಗಿ ನೋಡುವಂತ ಪ್ರಾಬ್ಲಮ್ಸ್ ಏನಪ್ಪಾ ಅಂತ ಹೇಳಿದ್ರೆ, ತುಂಬಾ ರಿಪೀಟೆಡ್ ಆಗಿ ಏನಾದ್ರು ಮಕ್ಕಳಿಗೆ ಇನ್ಫೆಕ್ಷನ್ ಆಗ್ತಾ ಇದ್ರೆ, ಪ್ರತಿ ತಿಂಗಳು ಹೋಗಿ ಹಾಸ್ಪಿಟಲ್ ಅಡ್ಮಿಷನ್ಸ್ ಆಗ್ತಾ ಇದಾರೆ, ಏನಾದ್ರು ಒಂದ್ ಆಗ್ತಾನೆ ಇರುತ್ತೆ. ಶೀತ ಕೆಮ್ಮು ಆಯ್ತು ಅಂದ್ರೆ ನೆಕ್ಸ್ಟ್ ಲೂಸ್ ಮೋಷನ್ ವಾಮಿಟಿಂಗ್ ಆಗುತ್ತೆ, ಅದ್ ಬಿಟ್ಟು ಅಂದ್ರೆ ಇನ್ನೊಂದೇನೋ ಶುರು ಆಗ್ತಾ ಇರುತ್ತೆ. ಫ್ರೀಕ್ವೆಂಟ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾ ಇದ್ರೆ ಅಥವಾ ಫ್ರೀಕ್ವೆಂಟ್ ಆಗಿ ಹುಷಾರ್ ತಪ್ತಾ ಇದ್ದಂತ ಮಕ್ಕಳಲ್ಲೂ ಕೂಡ ವೆಯ್ಟ್ ಗೇನ್ ಸರಿಯಾಗಿ ಆಗೋದಿಲ್ಲ. ಆವಾಗ ನೀವು ಪೀಡಿಯಾಟ್ರಿಷಿಯನ್ ನ ಕನ್ಸಲ್ಟ್ ಮಾಡಿ ಅದಕ್ಕೆ ರಿಕ್ವೈರ್ಡ್ ಅಂತ ಮೆಡಿಸಿನ್ಸ್ ಅನ್ನ ನೀವು ಸ್ಟಾರ್ಟ್ ಮಾಡಿಸೋದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನಿಮ್ಗೆ ಏನಾದ್ರು ಆನ್ಲೈನ್ ಕನ್ಸಲ್ಟೇಷನ್ ಬೇಕು ಅಂದ್ರೆ ಕೆಳಗೆ ಕೊಟ್ಟಿರುವಂತ ವಾಟ್ಸ್ಆಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ. ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಕೆಲವೊಂದು ಮಕ್ಕಳಲ್ಲಿ ಹೃದಯ ಸಂಬಂಧಿ ಪ್ರಾಬ್ಲಮ್ ಅಥವಾ ಕಿಡ್ನಿ ಸಂಬಂಧಿ ಪ್ರಾಬ್ಲಮ್ಸ್ ಇದ್ರೂ ಕೂಡ ಮಕ್ಕಳಲ್ಲಿ ಸರಿಯಾಗಿ ವೆಯ್ಟ್ ಗೇನ್ ಆಗೋದಿಲ್ಲ. ಈಗ ಹಾಗಂತ ಈ ವಿಡಿಯೋ ನೋಡಿದ ತಕ್ಷಣ ಹಾಗಾದ್ರೆ ನಮಗೂ ಕಿಡ್ನಿ ಪ್ರಾಬ್ಲಮ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ ಅಂತಂತೂ ಡೆಫಿನೆಟ್ಲಿ ಅಲ್ಲ. ಬಟ್ ಆದ್ರೆ ಇದು ಒಂದು ಕಾರಣ ಆಗಿರುತ್ತೆ. ಇದು ನಾನು ಮೊದಲು ಎಕ್ಸ್ಪ್ಲೈನ್ ಮಾಡಿರೋದಂತ ಯಾವುದೇ ಮಿಸ್ಟೇಕ್ಸ್ ಅನ್ನು ನೀವು ಮಾಡ್ತಾ ಇಲ್ಲ, ಆದ್ರೂ ಕೂಡ ಮಗು ವೆಯ್ಟ್ ಗೇನ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಪೀಡಿಯಾಟ್ರಿಷಿಯನ್ ಒಂದ್ಸರಿ ಕನ್ಸಲ್ಟ್ ಮಾಡಿ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾನು ಯಾವ್ಯಾವೆಲ್ಲ ವೆಯ್ಟ್ ಗೇನಿಂಗ್ ಫುಡ್ಸ್ ಅನ್ನ ಕೊಡ್ಬೇಕು, ಹೇಗ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಡಯಟ್ ಚಾರ್ಟ್ ಎಲ್ಲಾನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಫೀವರ್ ಬಗ್ಗೆ, ಮಕ್ಕಳಲ್ಲಿ ಬರುವಂತ ಜ್ವರದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕಳೆದ 2 ವಿಡಿಯೋಸ್ ಅಲ್ಲಿ ಹಾಕಿದ್ದೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಪೇರೆಂಟಿಂಗ್.